ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡ್ತಾ ಇರೋಂಥದ್ದು ಬಿಗ್ ಬಾಸ್ ಸೀಸನ್ 12ನ ಬಗ್ಗೆ. ಸೊ ರೀಸೆಂಟಾಗಿ ಒಂದು ವೀಡಿಯೋ ಮಾಡಿ ತಿಳಿಸಿದ್ದೆ. ಸೊ ಸೀಸನ್ 12ನ ಹೋಸ್ಟ್ ಯಾರಾಗಿರ್ತಾರೆ ಅಂತ. ಸೊ ಇವಾಗ ಯಾರಿಗೂ ಅದೊಂದು ಡೌಟ್ ಇಲ್ಲ ಅಂತ ಅನಿಸುತ್ತೆ. ಸೊ ಸೀಸನ್ 12 ಹೋಸ್ಟ್ ಮಾಡ್ತಿರೋದು ಕೂಡ ಅಷ್ಟೇ ಸುದೀಪ್ ಅವರೇ. ಸೊ ಅವರು ಈ ಸೀಸನ್ನ ಕೂಡ ಹೋಸ್ಟ್ ಮಾಡಿಕೊಂಡು ಈಗ ಹೇಗೆ 11 ಸೀಸನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರು ಹಾಗೆ ಈ ಸೀಸನ್ನ ಕೂಡ ಕಂಟಿನ್ಯೂ ಮಾಡಿ ಹೋಸ್ಟ್ ಆಗಿರ್ತಾರೆ. ಸೊ ಹೋಸ್ಟ್ ಏನೋ ಅವರಾದರು. ಸೊ ನೆಕ್ಸ್ಟು ಕಂಟೆಸ್ಟೆಂಟ್ಸ್ ಯಾರ್ಯಾರಾಗಿರ್ತಾರೆ ಅಂತ ನೋಡೋದಾದರೆ, ಸೊ ಇವಾಗ ಆಲ್ರೆಡಿ ಪ್ರಿಡಿಕ್ಷನ್ಸ್ ವಿಡಿಯೋ ಸ್ಟಾರ್ಟ್ ಆಗಿರುತ್ತೆ. ಸೊ ಸಾಕಷ್ಟು ಜನ ಯೂಟ್ಯೂಬ್ಸಲ್ಲಿ ಪ್ರಿಡಿಕ್ಷನ್ ಯಾರು ಬರ್ಬೋದು ಏನು ಅಂತೆಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ಅಷ್ಟೇ ನಮ್ಮ ಚಾನಲಲ್ಲಿ ಯಾರ್ಯಾರೆಲ್ಲ ಬರ್ಬೋದು, ಹೈ ಚಾನ್ಸಸ್ ಯಾರ್ಯಾರಿಗಿದೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿಬಿಟ್ಟು ಇದು ಟಾಪ್ 25 ಅಂತ ಹೇಳ್ಬೋದು. ಸೊ ಇದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋ ಬರುತ್ತೆ, ಅದರೊಳಗೆ ಕೂಡ ಅಷ್ಟೇ ಜಾಸ್ತಿ ಎಕ್ಸ್ಪೆಕ್ಟೆಡ್ ಯಾರು ಇರ್ತಾರೆ ಅಂತ. ಸೊ ಅವರ ಹೆಸರುಗಳನ್ನ ಕೂಡ ತಿಳಿಸ್ತೀವಿ. ಸೊ ಇದು ಆಲ್ರೆಡಿ ಇವಾಗ ಏನು ಜೂನ್ ಆಗಿರೋದ್ರಿಂದ ಇನ್ನೂ ಅಷ್ಟೊಂದು ಪರ್ಫೆಕ್ಟಾಗಿ ಹೆಸರು ಹೇಳೋಕ್ಕಾಗೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನಗಳು ಹೋಗ್ತಾ ಅಂತೂ 100% ಕನ್ಫರ್ಮ್ ನೇಮ್ಸ್ ಅಂತ ಬರುತ್ತೆ. ಸೊ ಇವಾಗ ನಾವು ಸದ್ಯಕ್ಕೆ ನೋಡೋದಾದರೆ ಸೊ ಬರ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಇರುವಂಥ ಒಂದು 30 to 40% ಇವರು ಬರ್ತಾರೆ ಅನ್ನೋಂಥ ಯಾವ್ಯಾವ ನೇಮ್ಸ್ ಇದೆ. ಸೊ ಆ ಒಂದು ನೇಮ್ಸ್ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ತಡ ಮಾಡಲಿಲ್ಲಂಗೆ ಇವತ್ತಿನ ವಿಡಿಯೋಗೆ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಪ್ರಿಡಿಕ್ಷನ್ ಲಿಸ್ಟ್ ಪ್ರಕಾರ ಫಸ್ಟ್ ಇರುವಂಥ ನೇಮ್ ಬಂದುಬಿಟ್ಟು ಅಶ್ವಿನಿ ಅವ್ರದ್ದು. ಸೊ ಅಶ್ವಿನಿ ಅವರು ಈ ಹಿಂದೆ ಗಟಿಮೇಳ ಸೀರಿಯಲಲ್ಲಿ ಭಾಗವಹಿಸಿದ್ರು. ಸೊ ಆ ಸೀರಿಯಲ್ ಆದಮೇಲೆ ಕೆಲವೊಂದಿಷ್ಟು ಮತ್ತು ಬೇರೆ ಬೇರೆ ಸೀರಿಯಲ್ನ ಕೂಡ ಅವರು ಮಾಡಿದ್ರು. ಅದಾದಮೇಲೆ ಅವರು ಜಾಸ್ತಿ ಕ್ಲಿಕ್ ಆಗಿರೋದು ನೋಡೋ ಪ್ರಕಾರ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ತಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಅವರ ಒಂದು ಲೈಫ್ ಸ್ಟೈಲ್ನ ಇಷ್ಟ ಆಗಿ ಸಾಕಷ್ಟು ಜನ ಫ್ಯಾನ್ಸ್ನ ಅವರು ಮಾಡ್ಕೊಂಡಿದ್ದಾರೆ. ಸೊ ಅವರ ನೇಚರಿಂದ ಅವರು ತುಂಬಾ ಫೇಮಸ್ ಆಗಿದ್ದಾರೆ. ಸೊ ಮೋಸ್ಟ್ಲಿ ಅವರು ಕೂಡ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಬಂದರೆ ಯಾರೆಲ್ಲ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಮೊದಲನೇ ಹೆಸರು ಬಂದು ಅಶ್ವಿನಿ ಅವರು. ಇವರು ಒಂದು ಮೇನ್ಲಿ ಗಟ್ಟಿಮೇಳದಿಂದ ಫೇಮಸ್ ಆಗಿದ್ರು ಅಂತ ಹೇಳ್ಬೋದು. ಸೊ ಗಟ್ಟಿಮೇಳ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಬಂದುಬಿಟ್ಟು ಸುನಿಲ್. ಸೊ ಸುನಿಲ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರಿಗಮಪದಲ್ಲಿ ಇದ್ದವರು. ಸೊ ಆವಾಗ ಸಾಕಷ್ಟು ಸೀರಿಯಲ್ಸ್ ಹಿಂದೆ ಅವರು ಒಂದು ಸರಿಗಮಪದಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು, ಗೆದ್ಕೊಂಡು ಕೂಡ ಹೋದರು. ಸೊ ಅದಾದಮೇಲೆ ನಾವು ಇವಾಗ ಸುನಿಲ್ ಅವರು ಏನಕ್ಕೆ ಮತ್ತೆ ಬಂದರು ಅಂತ ನಾವು ನೋಡೋದಾದರೆ, ಸೊ ಇತ್ತೀಚೆಗೆ ಬರ್ತಿರುವಂಥ ಭರ್ಜರಿ ಬ್ಯಾಚುಲರ್ಸಲ್ಲಿ ಕೂಡ ಅಷ್ಟೇ ಸುನಿಲ್ ಅವರು ಇದ್ದಾರೆ. ಸೊ ಸಾಕಷ್ಟು ತುಂಬಾ ಫೇಮಸ್ ಆಗಿದ್ದಾರೆ ಅಲ್ಲಿ ಕೂಡ ಬಂದು, ಸೊ ಅವರ ಜೋಡಿ ಜೊತೆಗೆ. ಸೊ ಇವಾಗ ಸುನಿಲ್ ಅವರ ಹೆಸರು ಕೂಡ ಅಷ್ಟೇ ತುಂಬಾ ಹರಿದಾಡ್ತಾ ಇದೆ. ಸೊ ಅವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ ಬಿಗ್ ಬಾಸಿಗೆ. ಸೊ ಮೂರನೇ ಹೆಸರು ಬಂದುಬಿಟ್ಟು ಸಂಜನಾ ಬುರ್ಲಿ ಅಂತ. ಸೊ ಇವರು ಕೂಡ ಅಷ್ಟೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀರಿಯಲ್ಸಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು. ಪುಟಕ ಅಂತ ಒಂದು ಸೀರಿಯಲ್ ಇತ್ತೀಚೆಗೆ ಅಷ್ಟೇ ತುಂಬಾ ಫೇಮಸ್ ಆಗಿರುವಂಥ ಸೀರಿಯಲ್. ಸೊ ಆ ಒಂದು ಸೀರಿಯಲಿಂದ ತುಂಬಾ ಜನಪ್ರಿಯತೆ ಕಳಿಸ್ಕೊಂಡಿರುವಂಥ ಸಂಜನಾ ಬುರ್ಲಿ ಅವರು ಕೂಡ ಅಷ್ಟೇ ಬಿಗ್ ಬಾಸ್ಗೆ ಈ ಸತಿ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಇವರು ಮೂರನೇ ಹೆಸರಾಗಿದೆ. ಸೊ ನಾಲ್ಕನೇ ಹೆಸರು ನಾವು ನೋಡೋದಾದರೆ ಲೇಖಿ ಗೋಸ್ವಾಮಿ ಅಂತ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೇಖಿ ಗೋಸ್ವಾಮಿ ಅವರು ಯಾವುದೇ ಸೀರಿಯಲ್ ಆಗಲಿ ಫಿಲಮ್ ಆಗಲಿ ಈ ಥರ ಬ್ಯಾಕ್ಗ್ರೌಂಡಿಂದ ಬಂದವರೇ ಅಲ್ಲ. ಸೊ ಇವ್ರದ್ದೇ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಇವರ ಒಂದು ಬೈಕ್ ರೈಡ್ಸ್ ಏನಿದೆ ಅದರಿಂದ ಇವರು ಜಾಸ್ತಿ ಫೇಮಸ್ ಆಗಿದ್ದರು. ಹಾಗೆ ಸಾಕಷ್ಟು ಜನಕ್ಕೆ ಇವರು ಹೆಲ್ಪ್ ಮಾಡಿದ್ದಾರೆ ಅಂತ ಕೂಡ ತುಂಬ ಜನ ಇವ್ರನ್ನ ಇಷ್ಟಪಡ್ತಾರೆ. ಸೊ ಇವರು ಲೇಖಿ ಗೋಸ್ವಾಮಿ ಅವರು. ಇವರು ಕೂಡ ಈ ಸತಿ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಅಮೃತ ಅಂತ. ಸೊ ಅಮೃತ ಅವರು ಆಸೆ ಅಂತ ಒಂದು ಸೀರಿಯಲಲ್ಲಿ ಇತ್ತೀಚೆಗಷ್ಟೇ ನಟಿಸ್ತಾ ಇದ್ರು. ಸೊ ಆ ಸೀರಿಯಲಿಂದ ಇವರ ಹೆಸರನ್ನ ತೊಗೊಂಡಿರುವಂಥದ್ದು. ಇವ್ರು ಬರುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ 80% ಆಫ್ ಅವರು ಏನೆಲ್ಲ ಕಂಟೆಸ್ಟೆಂಟ್ಸ್ ಇರ್ತಾರೆ, ಸೊ ಅವರೆಲ್ಲ ಸೀರಿಯಲ್ಸ್ ಟೆಲಿವಿಷನ್ ಅಲ್ಲಿ ಯಾರು ಜಾಸ್ತಿ ಕಾಣಿಸ್ಕೊತಾರೆ ಅಂಥವ್ರನ್ನ ತೊಗೊಳ್ಳುವಂಥದ್ದು. ಸೊ ಆ ಕಾರಣದಿಂದ ಅಮೃತ ಅವ್ರ ಹೆಸರು ಕೂಡ ಇದೆ. ಸೊ ಅದಾದಮೇಲೆ ನಾವು ನೋಡ್ಬೋದು ವರುಣ್ ಆರಾಧ್ಯ. ಸೊ ನನಗಂತೂ ಅನಿಸಿರೋ ಪ್ರಕಾರ ಸುಮಾರು ಒಂದು 5 ಸೀಸನ್ಗಳಿಂದನೂ ಅಷ್ಟೇ ಇವ್ರ ಹೆಸರು ತುಂಬಾ ಬರ್ತಾ ಇದೆ. ಇವ್ರ ಹೆಸರು ಅಷ್ಟೇ, ವರ್ಷಕಾವ್ಯ ಇವ್ರ ಹೆಸರು ಕೂಡ ಅಷ್ಟೇ. ಸೊ ಬಿಗ್ ಬಾಸ್ ಅಂತ ಅಂದಿದ ತಕ್ಷಣ ಇವ್ರ ಹೆಸರು ಬೇಗ ಬರುತ್ತೆ. ನೋಡಬೇಕು ಈ ಸೀಸನಲ್ಲಾದರೂ ಬರ್ತಾರಾ ಇಲ್ವಾ ಅಂತ. ಬಟ್ ಒಂದು ಹೆಸರು ಇವ್ರದಂತೂ ಎಲ್ಲ ಕಡೆಯೂ ಇರುತ್ತೆ ಅಂತ ಹೇಳ್ಬೋದು. ಸೊ ಆ ಕಾರಣದಿಂದ ವರುಣ ಆರಾಧ್ಯ. ಸೊ ಅದಾದಮೇಲೆ ನಾವು ನೋಡೋದಾದರೆ ಅಮೃತ ಅಯ್ಯಂಗಾರ್ ಅಂತ. ಸೊ ನಾನು ಈ ಒಂದು ಹೆಸರನ್ನ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಬಟ್ ಸಾಕಷ್ಟು ಹೆಸರುಗಳು ಓಡಾಡ್ತಾ ಇದೆ, ಅಮೃತ ಅಯ್ಯಂಗಾರ್ ಅವರು ಬರ್ಬೋದಾ ಅಂತ. ಸೊ ನನಗನ್ಸೋ ಪ್ರಕಾರ ನನಗೆ ಅಷ್ಟು ಕನ್ಫರ್ಮೇಷನಿಂದ ನಾನು ಈ ಹೆಸರನ್ನ ಹೇಳೋದಿಲ್ಲ. ಬಟ್ ಆದರೂ ಕೂಡ ಬಿಗ್ ಬಾಸಿಗೆ ಬರುವಂಥ ಹೆಸರುಗಳಲ್ಲಿ ಇವ್ರದ್ದು ಕೂಡ ಒಂದು ಹೆಸರಾಗಿದೆ. ಆ ಕಾರಣದಿಂದ ಅಮೃತ ಅಯ್ಯಂಗಾರ್ ಅವರು ಬಿಟ್ಟರೆ ನನಗೇನೋ ಡೌಟು. ಯಾಕೆಂದರೆ ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದು ಈ ಒಂದು ಇಂಡಸ್ಟ್ರಿಗೆ ಬಂದು ಅವರ ಪರ್ಸ್ನಾಲಿಟಿ ಮುಖಾಂತರ ಅವರು ಫೇಮಸ್ ಆಗೋಕ್ಕೆ ಇಷ್ಟಪಡ್ತಾರೋ ಇಲ್ವೋ ಅನ್ನೋದು. ಸೊ ನೋಡಬೇಕಾಗಿದೆ. ಯಾಕೆ ಅಂತಂದರೆ ಸಾಕಷ್ಟು ಜನ ಬಂದಿಲ್ಲ ಅಂತ ಕೂಡ ಹೇಳೋ ಹಾಗಿಲ್ಲ, ಬಂದಿರೋರು ಇದ್ದಾರೆ. ಆ ಕಾರಣದಿಂದ ಬಂದರೂ ಬರ್ಬೋದು. ಸೊ ನೋಡಬೇಕು. ಬಟ್ ಹೆಸರು ಬಂದು ಅಮೃತ ಅಯ್ಯಂಗಾರ್ ಅವರು ಕೂಡ ಇದ್ದಾರೆ. ನೆಕ್ಸ್ಟ್ ಹೆಸರು ನಾವು ನೋಡೋದಾದರೆ ಬಾಳು ಬೆಳಗುಂದಿ ಅವ್ರದ್ದು. ಸೊ ಬಾಳು ಬೆಳಗುಂದಿ ಅವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರದ್ದೇ ಆದಂಥ ಒಂದು ಹಾಡಿನ ಶೈಲಿ ಮೂಲಕ ಅವರು ಸರಿಗಮಪದಲ್ಲಿ ಬಂದು ತುಂಬಾ ಫೇಮಸ್ ಆಗಿದ್ದರು. ಮತ್ತು ಅವರು ಇದಕ್ಕಿಂತ ಮುಂಚೆನೂ ಅಷ್ಟೇ ಉತ್ತರ ಕರ್ನಾಟಕ ಭಾಷೆಗಳಲ್ಲಿ ಸಾಕಷ್ಟು ಹಾಡುಗಳನ್ನ ಮಾಡಿ ಒಂದು ಯೂಟ್ಯೂಬಲ್ಲಿ ಕೂಡ ಅಷ್ಟೇ ಅವ್ರು ತುಂಬಾ ಜನ
ಜನಪ್ರಿಯತೆಯನ್ನು ಆಲ್ರೆಡಿ ಗಳಿಸ್ಕೊಂಡಿದ್ರು. ಸೊ ಇವಾಗ ಅವರು ಸರಿಗಮಪ ಅಲ್ಲಿ ಕೂಡ ಬಂದು ಟಾಪ್ 5 ಬಂದು ಹೋದರು. ಸೊ ಇವಾಗ ಬಿಗ್ ಬಾಸಿಗೆ ಬರುವಂಥ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಇದು ಚಾನ್ಸಸ್ ಹೈಯಾಗೇ ಇದೆ ಅಂತ ಹೇಳ್ಬೋದು. ನಾವು ಪ್ರೀವಿಯಸ್ ಸೀಸನ್ಸಲ್ಲೂ ಅಷ್ಟೇ ಒಂದೊಂದು ಕಂಟೆಸ್ಟೆಂಟ ಆದರೂ ಒಂದು ಸೀಸನಲ್ಲಿ ಸಿಂಗರ್ಸ್ನ ತೊಗೊಂಬಂದಿರ್ತಾರೆ. ಸೊ ಲಾಸ್ಟ್ ಟೈಮ್ ನಾವು ನೋಡಿದ ಹಾಗೆ ಹನುಮಂತು ಅವ್ರು ಕೂಡ ಇದ್ದರು. ಸೊ ಈ ಸತಿ ಬಾಳು ಬಿಳ್ಗುಂದಿ ಅವ್ರು ಇರುವಂಥ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಾಂದರೆ ಸುನಿಲ್ ಅವ್ರನ್ನ ಕೂಡ ಇಟ್ಟಿದ್ದಾರೆ. ಸೊ ನೋಡಬೇಕು. ಸೊ ಅದಾದಮೇಲೆ ನಾವು ನೋಡೋದಾದ್ರೆ ಪಂಕಜ್ ಅವರು. ಸೊ ಪಂಕಜ್ ಅವರು ಬರೋವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾರೆ. ಇವರು ಕೂಡ ಅಷ್ಟೇ ಸೀರಿಯಲ್ಸ್ ಮೂಲಕ ಸಾಕಷ್ಟು ಫೇಮಸ್ ಆದಂಥವ್ರು. ಸೊ ಈ ಒಂದು ಹೆಸರು ಪಂಕಜ್ ಅವರು ಅಂತ, ಅವರು ಕೂಡ ಬರೋಂಥ ಚಾನ್ಸಸ್ ಇದೆ. ಅದಾದಮೇಲೆ ಧನುಷ್ ಅವರು. ಸೊ ಧನುಷ್ ಅವರು ಕೂಡ ಅಷ್ಟೇ ಪುಟ್ಟಕ್ಕನ ಸೀರಿಯಲಲ್ಲಿ ಅವರು ಕೂಡ ಒಂದು ಮೇಯ್ನ್ ಕ್ಯಾರೆಕ್ಟರ್ ಆಗಿ ಅಲ್ಲಿ ಇದ್ದರು. ಅದಾದಮೇಲೆ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಕೂಡ ಬಂದರು. ಸೊ ಇವರು ಕೂಡ ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ ಇವಾಗ. ಅದಾದಮೇಲೆ ಹುಲಿ ಕಾರ್ತಿಕ್ ಬರುವಂಥ ಒಂದು ನ್ಯೂಸ್ ಜಾಸ್ತಿ ಇದೆ. ಯಾಕಂದರೆ ನಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಸೀಸನಲ್ಲೂ ಕಾಮಿಡಿಯನ್ಸ್ ಕೂಡ ಇರ್ತಾರೆ. ಅದರೊಳಗೂ ಒಂದು ಗಿಚ್ಚಿಗಿಲಿಲಿ ಇಲ್ಲಾಂದರೆ ಕಾಮಿಡಿ ಕಿಲಾಡಿಗಳು, ಈಗ ಭರ್ಜರಿ ಬ್ಯಾಚುಲರ್ಸ್, ಸೊ ಈ ಥರ ಒಂದು TV ಶೋಸಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು ಪ್ರತಿ ಸತಿಯೂ ಬಂದಿರುವಂಥದ್ದು. ಸೊ ನಮ್ಗೆ ಗೊತ್ತಿರೋ ಹಾಗೆ ಹೋದ ಸತಿ ಎಲ್ಲ ತೂಕಾಲಿ ಸಂತು ಅವರಿದ್ದರು. ಅದಾದಮೇಲೆ ಅವರ ಹೆಂಡತಿ ಕೂಡ ಬಂದು ಹೋದರು. ಸೊ ಆ ಕಾರಣದಿಂದ ಏನು ಕಾಮಿಡಿ ಫೀಲ್ಡಿಂದ ಇದ್ದೇ ಇರ್ತಾರೆ. ಒಬ್ಬರಾದರೂ ಇರ್ಬೋದು, ಇಬ್ಬರಾದರೂ ಇರ್ಬೋದು. ಸೊ ಅದರೊಳಗೆ ಮೇಯ್ನಾಗಿ ಹೆಸರು ಬರ್ತಾ ಇರೋವಂಥದ್ದು ಹುಲಿ ಕಾರ್ತಿಕ್ ಅವರು. ಸೊ ಹುಲಿ ಕಾರ್ತಿಕ್ ಅವರು ಬರೋಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ಇದಾಗಿತ್ತು ಒಂದಿಷ್ಟು ಪ್ರಿಡಿಕ್ಷನ್ಸು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಉಳಿದಿರೋವಂಥ ಹೆಸರನ್ನ ಕೂಡ ತಿಳಿಸ್ತೀನಿ. ಸೊ ನಿಮಗೆ ಇದರೊಳಗೆ ಯಾರು ಬರಬೇಕು ಅಂತ ಇದೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತು ಈ ಒಂದು ಹೆಸರುಗಳನ್ನ ಬಿಟ್ಟು ನಿಮಗೆ ಇಂಥ ಬರಲೇಬಹುದು ಅಂತ ಒಂದು ಯಾವುದಾದ್ರೂ ಪ್ರಿಡಿಕ್ಷನ್ಸ್ ಇದ್ದರೆ ಅದು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಅಂಡ್ ಟೇಕ್ ಕೇರ್, ಬೈ ಬಾಯ್.